ಇದು ಮಾತಿನ ಒಂದು ಘಟನೆ ಇದೆ, ಇದು ಬಹುಶಃ ಭಾಳ ಜನ ಗಮನಿಸಿರೋಲ್ಲ ಇದನ್ನು ರಾಮಾಯಣದಲ್ಲಿ. ಸ್ವಲ್ಪ ಜಾಗ್ರಫಿ ಹೇಳಬೇಕು ನಾನು ಅದನ್ನು ಹೇಳಬೇಕಾದ್ರೆ. ವಾಲ್ಮೀಕಿಗಳು ಭಾಳ ವಿಸ್ತಾರ ಮಾಡಲ್ಲ. ರಾಮ ಕೋಪಗ್ರಹದಿಂದ ಹೊರಟ, ಲಕ್ಷ್ಮಣ ಬಾಗಿಲಲ್ಲಿ ನಿಂತಿದ್ದಾನೆ. ಅವನಿಗೆ ಗೊತ್ತಾಯಿತು ಕೈಕೇಯಿ ನನ್ನ ದೇಶ ಬಿಟ್ಟು ಹೊರಗೆ ಕಳಿಸ್ತಾ ಇದ್ದಾಳೆ 14 ವರ್ಷ ಅಂತ. ಅಣ್ಣನ ತನಗೇನು ದುಃಖ ಇಲ್ಲ ಅವನಿಗೆ. ಅಣ್ಣ ವನವಾಸಕ್ಕೆ ಹೋಗದ ತಕ್ಷಣ ಹೇಳ್ತಾನೆ, ಯಾಕೆನು ಹೊಡೆದು ಹಾಕ್ಬಿಡ್ತೀನಿ, ಯಾಕೆನ ಲಕ್ಷ್ಮಣನ ಒಂದೇ ಸ್ಟೈಲ್ ಅವನು, ಹೊಡೆದು ಹಾಕ್ಬಿಡ್ತೇನೆ ಅವನು. ಆ ಮುದುಕ ಕಾಮದಲ್ಲಿ ಬಿದ್ದುಕೊಂಡು ಹಿಂಗೆ ಮಾಡ್ತಾ ಇದ್ದಾನೆ, ಅವನು ಹೊಡೆದು ಹಾಕ್ಬಿಡೋಣ. ಸುಮ್ಮನೆ ಇರಪ್ಪ ನೀನು ಅಂತ ಹೇಳ್ತಾನೆ ರಾಮ. ನಿಮಗೊಂದು ಚಿತ್ರ ಕೊಡಬೇಕು. ಆ ಕೋಪಗ್ರಹನೂ ಸ್ವಲ್ಪ ದೂರ ಇರಬೇಕಲ್ಲ, ಈಗ ಗೊತ್ತಾಗಬಾರ್ದಲ್ಲ ಹುಡುಗರಿಗೆ. ಕೋಪಗ್ರಹ ಇಲ್ಲಿದೆ ಅಂತ ಇಟ್ಕೊಳ್ಳೋಣ. ದಶರಥ ಮತ್ತು ಕೈಕೇಯಿ ಇರುವಂಥ ಅರಮನೆ ಇಲ್ಲಿ. ದಶರಥ ಕೈಕೇಯಿ ಮನೆಯಲ್ಲೇ ಇರ್ತಿದ್ದ, ಕೌಶಲ್ಯ ಮನೆ ಇರಲಿಲ್ಲ. ಕೌಶಲ್ಯ ಅರಮನೆ ಇಲ್ಲಿ, ಸೌಮಿತ್ರಿ ಅರಮನೆ ಇಲ್ಲಿ, ರಾಮನವನ ಇಲ್ಲಿ. ಈ ಮಧ್ಯದಲ್ಲಿ ಒಂದು ದರ್ಬಾರ್ ಹಾಲ್ ಅಂತ ಇರ್ತದೆ, ರಾಜಗೃಹ ಅಂತ. ಎಲ್ಲ ಪಟ್ಟಾಭಿಷೇಕ ನಡೆಯೋದು ಅಲ್ಲಿ, ಸಂಭ್ರಮ ನಡೆಯೋದು ಅಲ್ಲಿ. ಈಗಾಗಲೇ ಎಲ್ಲ ಋತ್ವಿಕರು ಬಂದಿದ್ದಾರೆ, ಬೇರೆ ಬೇರೆ ನದಿಗಳು ನೀರನ್ನು ತಂದಿದ್ದಾರೆ, ಎಲ್ಲ ರೆಡಿ ಮಾಡಿದ್ದು, ಸಾಂಬಾರ ಪದಾರ್ಥ ರೆಡಿ ಆಗಿದ್ದಾವೆಲ್ಲ. ಈಗ ರಾಮ ಎಲ್ಲಿಗೆ ಹೋಗ್ಬೇಕು ಅವನು? ಇದನ್ನು ಎಷ್ಟು ಸೂಕ್ಷ್ಮವಾಗಿ ಹೇಳ್ತಾರಪ್ಪ, ನನಗೆ ಆಶ್ಚರ್ಯ ಅನಿಸಿದ್ದು. ವಾಲ್ಮೀಕಿಗಳನ್ನವರು ಅಲ್ಲಿಂದ ಹೊರಟಂಥ ರಾಮ ತನ್ನ ಮನೆಗೆ ಹೋಗ್ಬೇಕಲ್ವ, ಇಲ್ಲಿಂದ ಹಿಂಗೆ ಹೋಗ್ಬೇಕಲ್ವ. ಅವನೇನು ಮಾಡ್ತಾನೆ ಗೊತ್ತಾ? ಇದನ್ನು ಎಷ್ಟು ಸುಲಭವಾಗಿ ಚೆಂದಾಗಿ ಹೇಳ್ತಾರೆ ಅಂದರೆ, ಅದು ಮಾತನ್ನು ಗೋವಿಂದರಾಜ ಸ್ವಾಮಿಗಳ ವ್ಯಾಖ್ಯಾನ ಕೇಳಬೇಕು, ಅದ್ಭುತವಾದಂಥ ವ್ಯಾಖ್ಯಾನ ಅದು. ಅಲ್ಲಿಂದ ಹೊರಟು ರಾಜಗೃಹಕ್ಕೆ ಬರ್ತಾನೆ. ಬರೋ ಕಾರಣ ಇಲ್ಲ ಅಲ್ಲಿ, ಅರ್ಥ ಆಯ್ತಲ್ಲ. ಇಲ್ಲಿ ಕೋಪಗ್ರಹದಲ್ಲಿಂದ ಹೋಗಿ ತನ್ನ ಮನೆಗೆ ಹೋಗೋವಂಬಿಟ್ಟು ಅಲ್ಲಿಂದ ರಾಜಗೃಹಕ್ಕೆ ಬರ್ತಾನೆ. ಆ ರಾಜಗೃಹದಲ್ಲಿ ದರ್ಬಾರ್ ಹಾಲಲ್ಲೇ ರೆಡಿ ಮಾಡಿದ್ದಾರೆ, ಯಜ್ಞಕ್ಕೆಲ್ಲ ರೆಡಿ ಮಾಡಿದ್ದಾರೆ, ಹೋಮಕುಂಡ ರೆಡಿ ಮಾಡ್ತಾ ಇದ್ದಾರೆ. ಅವ್ರಿಗೇನು ಗೊತ್ತಿಲ್ಲ ವಿಷಯ ಏನಾಗಿದೆ ಅಂತ ಹೇಳಿ. ಎಲ್ಲರೂ ಮಾಡಿ ಸಾಂಬಾರ ಪದಾರ್ಥ ಇಟ್ಟಿದ್ದಾರೆ, ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ, ಅಲಂಕಾರ ಮಾಡ್ತಾ ಇದ್ದಾರೆ. ರಾಮ ಏನು ಮಾಡ್ದ ಅಂದರೆ ಅತ್ಯಂತ, ಮಾತು ಚೆನ್ನಾಗಿದೆ, ಅತ್ಯಂತ ನಿಧಾನವಾಗಿ ಸಾಪೇಕ್ಷ ಅಂತ ಒಂದು ಮಾತು ಬರ್ತದೆ. ಸಿದಾ ನಡ್ಕೊಂಬಂದು ಆ ಸಾಂಬಾರ ಪದಾರ್ಥ ಇಟ್ಟಿರ್ತಾರಲ್ಲ ಯಜ್ಞಕುಂಡ, ಹಿಂಗೆ ಸುತ್ತ ಪ್ರದಕ್ಷಿಣೆ ಹಾಕ್ತಾನೆ. ಅಲ್ಲಿಂದ ಬಂದು ಈ ಕಡೆ ಹೋಗೋಲ್ಲ, ಸುತ್ತ ಪ್ರದಕ್ಷಿಣೆ ಹಾಕಿ ಇದೆ ಅಮ್ಮನ ಕಡೆ ಹೋಗ್ತಾನೆ. ಅಲ್ಲಿವರೆಗೂ ಮುಖದ ಮೇಲೆ ಏನೂ ಬದಲಾವಣೆ ಇಲ್ಲ. ಈ ಪ್ರಶ್ನೆ ಬಂದದ್ದು, ಅಲ್ಲಿ ಯಾಕೆ ಹೋದ ಅವನು? ವಾಲ್ಮೀಕಿ ಕಥೆಯಲ್ಲಿ ಓದಿದ್ರೆ ಗೊತ್ತಾಗೋದೇ ಇಲ್ಲ ಅದು. ಇಲ್ಲಿಂದ ಸೀದಾ ಅಲ್ಲಿಗೆ ಹೋಗಬೇಕಾಗಿತ್ತಲ್ಲ, ಇಲ್ಲಿ ಯಾಕೆ ಹೋದ ಅವನು? ಕಾರಣ ಇಷ್ಟೇ, ಆ ಜಾಗದಲ್ಲೇ ಪಟ್ಟಾಭಿಷೇಕ ಆಗಬೇಕಾಗಿದ್ದಿದ್ದು ಅವನಿಗೆ. ಅವನ ಪಟ್ಟಾಭಿಷೇಕಕ್ಕೋಸ್ಕರ ಇಷ್ಟೊಂದು ಜನ ಋತ್ವಿಕರು ಬಂದಿದ್ದಾರೆ, ಬೇರೆ ಬೇರೆ ನದಿ ನೀರು ತಂದಿದ್ದಾರೆ, ಪವಿತ್ರ ವಸ್ತ್ರಗಳು ಬಂದಿದ್ದಾವೆ. ನಾನು ಹಾಗೆ ಹೋದರೆ ಅವಕ್ಕೆ ಅಪಚಾರ ಮಾಡ್ದಂಗೆ ಆಗತ್ತೆ. ನನಗೋಸ್ಕರ ತಂದಂಥ ವಸ್ತುಗಳು ನನ್ನ ಭಾಗ್ಯದಲ್ಲಿ ಇಲ್ಲ ಅದು, ಆದರೆ ಅವಕ್ಕೆ ಗೌರವ ಕೊಡಬೇಕು ನಾನು ಅಂತ ಹೇಳಿ ಆ ಸುತ್ತಲೂ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡ್ತಾನೆ ಅವಕ್ಕೆ. ಅದೊಂದು ಭಾವನೆ. ಇನ್ನೊಂದು, ನನಗೆ ದಕ್ಕಲಾರದ್ದು ನಾನು ಭರತನಿಗಾದರೂ ದಕ್ಕಲಿ, ಅವನಿಗಾದರೂ ಆಗಲಿ. ಇನ್ನೊಂದು ಗೋವಿಂದರಾಜ ಸ್ವಾಮಿ ಹೇಳುವಂಥದ್ದು, ರಾಮ ವಿಷ್ಣು ಆದ್ದರಿಂದ ಗೊತ್ತಿತ್ತು ಅವನಿಗೆ, ನಾನು ಇರ್ತೇನೋ ಇಲ್ಲೋ ನಾನೇ ರಾಜ ಆಗೋದು. ಭರತ ರಾಮನ ಪಾದಕೆಗಳನ್ನಿಟ್ಟೆ 14 ವರ್ಷ ನಡೆಸಿದ, ಆಮೇಲೆ ರಾಮನೇ ಬಂದು ನಡೆಸ್ದ. ಅದರಿಂದ ನನ್ನ ಪಾದಕೆಗಳನ್ನು ಸುತ್ತ ಹಾಕ್ಕೊಂಡು ಹೋಗೋಣ ಅಂತ ಹೀಗೆ ಬಂದ. ಅಲ್ಲಿಂದ ಹೋಗ್ತಾನೆ ನೋಡಿ, ಬ್ಯೂಟಿಫುಲ್ ಸೈಕಾಲಜಿಯಲ್ಲಿ. ಅಲ್ಲಿ ಹೋದವನು ಸೀದಾ ಅಮ್ಮನ ಮನೆಗೆ ಹೋಗ್ತಾನೆ. ಅಮ್ಮನಿಗಿನ್ನೂ ಸುದ್ದಿ ಮುಟ್ಟಿಲ್ಲ ಇನ್ನು ಕಾಡಿಗೆ ಹೋಗ್ತಾನೆ ಅಂತ. ಆಕೆ ಸಂಭ್ರಮದಲ್ಲಿದ್ದಾಳೆ, ನಾಳೆ ರಾಜ ಆಗೋವನು ಅಂಥೇಳಿ, ಬಾ ಮಗು ಕೂತ್ಕೋ ಬಾ ಅಂಥೇಳಿ ಒಂದು ಬಂಗಾರದ ಮಣೆಯನ್ನು ತಳ್ತಾರೆ. ಬಂಗಾರದ ಮಣೆ ಕೊಟ್ಟು ಕೂಡು, ಮಣೆ ಮೇಲೆ ಕೂಡಪ್ಪ, ನೀ ರಾಜ ಆಗೋವನು, ಬಂಗಾರದ ಮಣೆ ಮೇಲೆ ಕೂಡು ಅಂತ. ರಾಮ ಏನು ಮಾಡ್ತಾನೆ, ಎಷ್ಟು ನಯವಾಗಿ ಮಣೆ ಕೊಟ್ಟಿದ್ಲೋ ಅದು ನಿಧಾನಕ್ಕೆ ಸರಿಸ್ಬಿಟ್ಟು ನೆಲದ ಮೇಲೆ ಕೂತ್ಕೊಂಡು, ಅಮ್ಮ ಇದಕ್ಕೆ ಅಭ್ಯಾಸ ಮಾಡ್ಕೋಬೇಕು ನಾನು ಅಂತಾನೆ. ಕಾಡಿಗೆ ಹೋಗ್ತೀನಿ ಅನ್ನಲ್ಲ, ಆ ಬಂಗಾರದ ಮಣೆ ಸರಿಸ್ಬಿಟ್ಟು ನೆಲದ ಮೇಲೆ ಕೂತ್ಕೊಂಡು, ಅಮ್ಮ ಇದಕ್ಕೆ ಅಭ್ಯಾಸ ಮಾಡ್ಕೋಬೇಕು ನಾನು ಅಂತಾನೆ. ಯಾಕೋ ಹಂಗೆ ಹೇಳಿದ್ಯಾ ಅಂತ. ಆವಾಗ ಸುದ್ದಿ ಗೊತ್ತಾಗುತ್ತೆ. ಲಕ್ಷ್ಮಣ ಇರ್ತಾನೆ, ಹೇಳಿಬಿಡ್ತಾನೆ, ಹಿಂಗೆ ಹೇಳ್ದ ನಮ್ಮಪ್ಪ ಕಾಡಿಗೆ ಹೋಗಬೇಕು ಅಂತ. ಇಲ್ಲಿ ಒಂದು ದ್ವಂದ್ವ ಬರುತ್ತೆ ಸ್ನೇಹಿತರೆ, ಭಾಳ ದೊಡ್ಡ ದ್ವಂದ್ವ ಅದು. ಓನ್ಲಿ ಮರ್ಯಾದಾ ಪುರುಷೋತ್ತಮ ಮಾತ್ರ ಮಾಡ್ಬೋದು, ಮತ್ತೊಬ್ಬರಾದರೆ ಅವಕಾಶವಾದಿಗಳಾಗಿದ್ದರೆ ಬಳಸ್ಕೊಂಡ್ಬಿಡೋರು. ಅಮ್ಮ ಹೇಳ್ತಾಳೆ, ಮಗು ನೀ ಹೋಗಬೇಡ ಕಾಡಿಗೆ, ನೀನು ಪಿತೃವಾಕ್ಯ ಪರಿಪಾಲನೆಗೆ ಹೋಗ್ತಾ ಇದ್ದಿ ತಾನೆ, ಅಪ್ಪನ ಮಾತು ಮೀರಬಾರ್ದು ಅಂತ ಹೋಗ್ತಾ ಇದ್ದಿ ತಾನೆ. ನಾನು ಅಮ್ಮ, ನೀ ಹೋಗಬೇಡ ಅಂತೀನಿ, ನೀ ಏನು ಮಾಡ್ತೀಯ? ನಮ್ಮ ಪರಂಪರೆಯಲ್ಲಿ ಬರೋದು ಮಾತೃದೇವೋ ಭವ ಫಸ್ಟ್, ಆಮೇಲೆ ಪಿತೃದೇವೋ ಭವ, ಆಮೇಲೆ ಆಚಾರ್ಯ ದೇವೋ ಭವ. ತಾಯಿ ಮಾತಿನಕ್ಕಿಂತ ದೊಡ್ಡದು ವೇದ ಇಲ್ಲ ಅಂತ ಒಂದು ಮಾತಿದೆ. ಈಗ ನಾನು ತಾಯಿಯಾಗಿ ಹೇಳ್ತಾ ಇದ್ದೀನಿ, ನೀನು ಹೋಗಬೇಡ. ನಿಮ್ಮಪ್ಪ ಹೋಗು ಅಂದಿದ್ದಾರಲ್ಲ, ನಾನು ಹೋಗಬೇಡ ಅಂತೀನಿ, ಬೆಟೋಪ್ಪ ಅವರಿದು, ಏನು ಮಾಡ್ತೀಯ? ಅಮ್ಮ ಏನು ಮಾಡಬೇಕು? ಮತ್ತೊಬ್ಬರು ಹಾಗಿದ್ದರೆ, ಹೌದಲ್ಲ ಅಮ್ಮ ಹೇಳಿದಾಳೆ ಹಾಗೆ ನಾನು ಇದ್ದು ಬಿಡ್ತೀನಿ ಅನ್ಬೋದಾಗಿತ್ತು. ರಾಮ ಹಾಗೆ ಅನ್ನೋಲ್ಲ. ಎಷ್ಟು ಚಂದದ ಮಾತಾಡ್ತಾನೆ ರೀ, ತೂಕದ ಮಾತು, ಮುಖದ ಮೇಲೆ ಬೇಜಾರಿಲ್ಲ, ನೋವಿಲ್ಲ, ಏನೂ ಇಲ್ಲ. ಅಮ್ಮ
ಮೊದಲು ಹೇಳಿದ್ದ ಅಪ್ಪ, ಅವನ ಮಾತು ನಡೆಸ್ಬಿಡ್ತೀನಿ, ಆಮೇಲೆ ನಿನ್ನ ಮಾತು ನಡೆಸ್ತೀನಿ. ಎಷ್ಟು ಚೆನ್ನಾಗಿದೆ ನೋಡಿ. ಅಪ್ಪ ಹೇಳಿದ 14 ವರ್ಷ ಹೋಗು ಅಂಥೇಳಿ, ಮೊದಲು ಅವನ ಮಾತು ನಡೆಸ್ಬಿಡ್ತೀನಿ, 14 ವರ್ಷ ಹೋಗಿ, ಆಮೇಲೆ ನಿನ್ನ ಮಾತು ನಡೆಸ್ತೀನಿ, ಇಲ್ಲೇ ಇರ್ತೀನಿ ನಾನು. ಹಾಗಲ್ಲ, ಈಗ ಹೋಗಬಾರ್ದು ಅಂತ ಹೇಳ್ತಾಳೆ. ಅದಕ್ಕೊಂದು ಉತ್ತರ ಎಷ್ಟು ಚಂದ. ಅಮ್ಮ, ನೀನು ಕೂಡ ಅಪ್ಪನ ಮಾತು ಮೀರೋಕ್ಕಾಗಲ್ಲ. ಯಾಕಂದರೆ ನಿನಗೆ ಬರೀ ಗಂಡ ಅಲ್ಲ, ಆತ ಚಕ್ರವರ್ತಿ. ಚಕ್ರವರ್ತಿ ಮಾತು ಎಲ್ರಿಗೂ ಅಪ್ಲೈ ಆಗುತ್ತೆ, ಹೆಂಡತಿ ಮಕ್ಕಳಿಗೆ ಕೂಡ. ಯಾರೂ ಚಕ್ರವರ್ತಿ ಮಾತನ್ನು ಮೀರೋಕ್ಕಾಗೋದಿಲ್ಲ. ಆದ್ದರಿಂದ ನೀನು ಕೂಡ ಹಂಗೆ ಹೇಳೋಕೆ ಅಧಿಕಾರ ಇಲ್ಲ ನಿನಗೆ. ಅದನ್ನು ಚಿಂತೆ ಮಾಡಬೇಡ, ನಾನು ಹೋಗ್ತೀನಿ ಅಂತಾಳೆ. ಗೊತ್ತು, ರಾಮ ಒಂದು ಸಲ ಮಾತು ಕೊಟ್ಟರೆ ಬದಲಾಯಿಸಲ್ಲ ಅಂತ ಭಾಳ ದುಃಖ ಪಡ್ತಾಳೆ ಆಕೆ. ಅಯ್ಯೋ, ನಾನು ಈಗ ಹೋಗ್ಬಿಟ್ರೆ ನನ್ನ ಪರಿಸ್ಥಿತಿ ಏನಪ್ಪ, ಇಲ್ಲಿ ನನ್ನ ಸುಮಿತ್ರೆಯನ್ನು ಕೊಂದು ಹಾಕ್ಬಿಡ್ತಾಳೆ ಕೈಕೇಯಿ ಅಂತೆಲ್ಲ ಹೇಳ್ತಾಳೆ. ಏನು ಚಿಂತೆ ಮಾಡಬೇಡಮ್ಮ, ಲಕ್ಷ್ಮಣ ಇರ್ತಾನೆ, ಅವನಂತ ನಾನು ಯಾಕೆ ಇರಲಿ ಅಂತಾನು. ಅವನು ಬಿಟ್ಟೆ ಶಾಡೋ ಅವನು, ನಾನು ಇರೋಲ್ಲ ಅಂತಾನೆ. ನೀನು ಯಾಕೆ ಬರ್ತೀಯೋ, ನನಗೆ ಹೇಳಿದ್ದ ಅಪ್ಪ ಹೋಗು ಅಂತ. ಅವನು ಹೇಳ್ತಾನೆ, ಅಪ್ಪನಿಗೆ ರಾಮ ಅಂದರೆ ಲಕ್ಷ್ಮಣ ಸಹಿತ ಅಂತಲೇ ಅರ್ಥ, ಬೇರೆ ಅರ್ಥ ಇಲ್ಲ. ನಾನು ಹೋಗೋದೆ, ನೀನು ಬೆನ್ನತ್ತಿ ಬಂದೇ ಬಿಡೋದು ನಾನು. ಈ ಥರದ ಭ್ರಾತೃ ಪ್ರೇಮ. ಮತ್ತೊಬ್ಬರಾದರೆ ಪಿಕ್ನಿಕ್ಗೆ ನಾನು ನಿನ್ನ ಜೊತೆಗೆ ಬರ್ತೀನಿ ಅಂತಾರೆ, ಕಾಡಿಗೆ ಹೋಗೋದಕ್ಕೆ ಬರ್ತೀನಿ ಅಂತಾನೆ. ದಯವಿಟ್ಟು ನೆನೆಸ್ಬೇಕು, ಅವನ ತ್ಯಾಗ ಭಾಳ ದೊಡ್ಡದು. ಅವನು ಅದೇ ಸಮಯಕ್ಕೆ ಮದುವೆ ಆಗಿದ್ದಾನೆ ಊರ್ಮಿಳೆಯನ್ನು. ರಾಮನ ಜೊತೆಗೆ ಸೀತೆ ಹೋದ್ಲು, ಊರ್ಮಿಳೆ ಹೋಗಲಿಲ್ಲ. 14 ವರ್ಷ ಬಿಟ್ಟಿದ್ದಾನೆ ಹೆಂಡತಿನಲ್ಲಿ ಹೋಗಿ ಕಾಡಲ್ಲಿ. ಅಣ್ಣ ಮತ್ತು ಅತ್ತಿಗೆ ಸೇವೆ ಮಾಡ್ಕೊಂಡಿದ್ದಾನೆ, ಅವ್ರನ್ನೇ ದೇವರು ಅಂತ ನಂಬ್ಕೊಂಡು ಕೆಲಸ ಮಾಡಿದ್ದಾನೆ. ಲಕ್ಷ್ಮಣ ಹೋಗ್ತೀನಂದ. ಅಲ್ಲಿಂದ ಮುಂದೆ ಸೀತೆ ಕಡೆ ಬರ್ತಾನೆ. ಎಷ್ಟು ಚಂದ. ಸೀತೆ ಕಡೆ ಬಂದವನು ಬಿಕ್ಕಿ ಅಳೋಕ್ಕೆ ಶುರು ಮಾಡ್ತಾನೆ ರಾಮ. ವಾಲ್ಮೀಕಿಗಳ ಮಾತು ಎಷ್ಟು ಚಂದ. ಯಾಕೆ ಗೊತ್ತಾ, ಯಾರು ಅಂತಃಕರಣದಲ್ಲಿ ಇರ್ತಾರೋ ಅವ್ರ ಮುಂದೆ ಅಳು ಬರುತ್ತೆ ನಮ್ಮದು, ಯಾರ್ಯಾರ ಮುಂದೆ ಅಳಲ್ಲ ನಾವು. ಏನೋ ಒಂದು ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ನೋ ಐ ಡೋಂಟ್ ಮೈಂಡ್ ಅಂತ ಜೋರಾಗಿ ಹೇಳಿಬಿಡ್ತಾರೆ ಪಬ್ಲಿಕ್ಕಾಗಿ. ಮನೆಗೆ ಹೋಗಿ ಅಳ್ತಾರೆ. ಮಾಸ್ತಿ ಚಂದ ಬರೀತಾರೆ ಅದನ್ನು. ನಾನು ರಾಜೀನಾಮೆ ಕೊಟ್ಟು ಬಂದೆ ಕೆಲಸಕ್ಕೆ, ರೆವಿನ್ಯೂ ಕಮಿಷನರ್ ಜಾಗ, ದೊಡ್ಡ ಹುದ್ದೆ ಕೊಟ್ಟು ಬಂದೆ, ಮನೆಗೆ ಬಂದು ಅತ್ತೆ ಅಂತ ಬರೀತಾರೆ. ಅಂದರೆ ಅತ್ಯಂತ ಭಾವನೆಗಳಿರುವಂಥದ್ದು ಸೀತೆ ಹತ್ರ. ತಡ್ಕೊಳ್ಳೋಕ್ಕೆ ಆಗಲ್ಲ, ಬಿಕ್ಕಿ ಹತ್ತು ಬಿಡ್ತಾನೆ ರಾಮ. ಯಾಕೆ ಹಿಂಗಾಯಿತು ಹೇಳ್ತಾನೆ, ಇಲ್ಲ ನನಗೆ ದೈವದಲ್ಲಿ ಇಲ್ಲ ರಾಜ, ಹೋಗು ಅಂದಪ್ಪ, ಹೋಗಬೇಕಾಗ್ತದೆ. ನೀನು ಒಂದು ಜವಾಬ್ದಾರಿ ಮಾಡಬೇಕು, ನೀನು ನಮ್ಮ ಅಪ್ಪ ಅಮ್ಮನ ನೋಡ್ಕೊಂಡು ಇಲ್ಲೇ ಇರಬೇಕು, ಕಾಳಜಿ ಮಾಡಬೇಕು. ಯಾಕಂದ್ರೆ ಕೈಕೇಯಿ ತೊಂದರೆ ಕೊಟ್ಟರೆ ಆಗ್ತದೆ. ಯಾಕೆಂತ ನಾನು ಯಾಕೆ ಇರಲಿ ಇಲ್ಲಿ, ನಾನು ಇರೋಲ್ಲ. ಅಪ್ಪ ಮದುವೆ ಮಾಡಿಕೊಟ್ಟದ್ದು ನಿನಗೆ, ನಾನು ನಿನ್ನ ಜೊತೆಗೆ ಬರ್ತೀನಿ. ನೀನು ಹೇಳಿದೆ, ಅದನ್ನು ರಿಪೀಟ್ ಮಾಡೋದು ಬೇಡ. ನಾನು ಹೋಗ್ತೀನಿ ಅಂತ ಒಪ್ತಾಳೆ. ಈಗ ಕಾಡಿಗೆ ಹೊರಟು ನಿಂತರು. ಹೊರಟಾಗ ಒಂದು ತಮಾಷೆ ಆಗುತ್ತೆ. ಇದು ಭಾಳ ಅದ್ಭುತ ಪ್ರಸಂಗ, ತುಂಬ ಸಣ್ಣ ಪ್ರಸಂಗ, ಅಬ್ಸರ್ವ್ ಮಾಡಲ್ಲ ನಾವು ಅದನ್ನು. ದಶರಥ ಕರೀತಾನೆ ರಾಮನ್ನ, ಅಪ್ಪ ನಿನ್ನ ಸ್ವಭಾವ ನನಗೆ ಗೊತ್ತು ಕಣೋ, ಒಂದು ಸಲ ಮಾತು ಕೊಟ್ಟರೆ ಬದಲಾಯಿಸೋಲ್ಲ ನೀನು ಹೋಗೇ ತೀರ್ತೀಯ ಅಂತ ಗೊತ್ತು. ಆದರೆ ಮುದುಕ ಮನುಷ್ಯ, ನೀನು 14 ವರ್ಷ ಹೋಗಿ ಬರೋ ತನಕ ನಾನು ಇರ್ತೀನಿ ಅಂತ ನಂಬಿಕೆ ಇಲ್ಲ ನನಗೆ. ಆದ್ದರಿಂದ ನೀನು ಹೇಗೂ ಹೋಗ್ತೀಯ, ಇವತ್ತು ಒಂದು ರಾತ್ರಿ ಬಿಟ್ಬಿಡು, ನಾಳೆ ಹೋಗು. ಒಂದು ರಾತ್ರಿ ನಾನು ನೀನು ಕೂತು ಹರಟೆ ಹೊಡೆಯೋಣ, ಸ್ವಲ್ಪ ಮಾತಾಡೋಣ ಪ್ರೀತಿಯಿಂದ. ಅದು ಈಗ ಹೋಗಬೇಡ, ಒಂದು ದಿವಸ ಮುಂದೆ ಹಾಕು ಅಂತಾನೆ. ಮತ್ತೊಬ್ಬರಾದ್ರೆ ಏನು ಅನ್ಬೇಕಾಗಿತ್ತು, ಹೆಂಗೂ ಹೋಗೋದಿದ್ದು 14 ವರ್ಷ, ಒಂದು ದಿವಸ ಮೈನಸ್ ಆದರೆ ಏನಾಗೋದಿದೆ. ಅಪ್ಪ ಹೇಳ್ತಾರೆ ಇರಬೇಕು. ಇಲ್ಲ, ರಾಮ ಹೇಳ್ತಾನೆ ಸಾಧ್ಯನೇ ಇಲ್ಲ, ನಾನು ಹೊರಡಬೇಕು. ಯಾಕೆ ಹೊರಡಬೇಕು ಅಂತ ಹೇಳ್ತಾನೆ, ಪ್ರಾಪ್ಸ್ಯಾಮಿ ಯಾನದ್ ಗುಣಾನ್ ಕೋಮೇ ಸ್ವಸ್ಥಾನ್ ಪ್ರದಾಶ್ಯತಿ ಅಪಕ್ರಮಣಮೇವಾತಃ ಸರ್ವಕಾಮೈ ಅಹಮೃಣೆ. ಅಪ್ಪ, ಮನುಷ್ಯನ ಮನಸ್ಸು ಭಾಳ ಚಂಚಲ. ಈಗ ನನ್ನ ಮನಸ್ಸಲ್ಲಿ ಒಳ್ಳೆಯ ಗುಣ ಇದೆ, ಅಪ್ಪನ ಮಾತು ನಡೆಸಬೇಕು, ಕಾಡಿಗೆ ಹೋಗಬೇಕು ಅಂತಿದೆ. ಆದರೆ ನಾಳೆ ಹೆಂಗೆ ಇದ್ದಿತ್ತು ಅಂತ ಹೇಳೋಕ್ಕಾಗಲ್ಲ. ನಿನ್ನೆ ಕ್ಲಾಸಿಕ್ ಎಕ್ಸಾಂಪಲ್ ನಿನ್ನೆ ಆಗಿದೆಯಲ್ಲ, ರಾಜ ಆಗು ಅಂತ ಹೇಳಿದವನು ಒಂದು 2 ತಾಸಲ್ಲಿ ನೀನು ಹೋಗೋದು, ಕಾಡಿಗೆ ಹೋಗು ಅಂತಾನೆ. ಹಾಗೆ ಮನುಷ್ಯ ಬದಲಾವಣೆ ಆಗೋದನ್ನು ಕಂಡಿದ್ದೇನೆ. ಮನುಷ್ಯ ಚಂಚಲ ಚಿತ್ತ, ನನಗೂ ಹಂಗೆ ಆಗಿಬಿಡಬಾರ್ದು. ನನ್ನ ಮನಸ್ಸು ಬದಲಾಯಿಸೋದ್ರೊಳಗೆ ನಾನು ಅಯೋಧ್ಯೆಯನ್ನು ಬಿಟ್ಟು ಹೊರಡಬೇಕು. ಹೊರಟೇ ಬಿಟ್ಟ. ಆವಾಗ ಇವನು ಹೇಳ್ತಾನೆ, ಸುಮಂತ್ರನಿಗೆ ರಾಜ ಹೇಳ್ತಾನೆ, ನೀನು ಹೋಗಪ್ಪ, ಕರ್ಕೊಂಬ, ಹೋಗು, ಅವನ ಜೊತೆಗೆ ಹೋಗು, ಕನ್ವಿನ್ಸ್ ಮಾಡಿ. ಹಾದಿಯಲ್ಲಿ ಹೋಗ್ಬೇಕಲ್ಲ, ನದಿಗೆ ಹೋಗೋ ತನಕನೂ, ಸರಿಯು ತದಿಗೆ ಹೋಗೋ ತನಕನೂ ಕನ್ವಿನ್ಸ್ ಮಾಡಿ ಕರ್ಕೊಂಬ ವಾಪಸ್ ಅವನ್ನ. ಎಷ್ಟು ಚಂದ, ನನ್ನ ಕಡೆಯಿಂದ ಆಗ್ಲಾರ್ದನ್ನು ನೀ ಮಾಡ್ತೀಯ ಅಂತ. ಹೋಗು, ನದಿ ತನಕ ಕರ್ಕೊಂಡೋಗಿ ಮಾತಾಡಿ ಕರ್ಕೊಂಬ ಅವನ, ನಾ ಕಾಯ್ತಾ ಕೂತಿರ್ತೀನಿ ನಿನಗೋಸ್ಕರ ಅಂತ. ಇಷ್ಟು ಹೇಳಿದ್ನಲ್ಲಿ ನಿನ್ನೆ, ಹೃದಯ ಇದ್ದವರಿಗೆ, ಕಣ್ಣಿದ್ದವರಿಗೆ ಅಳು ಬರದೇ ಇರೋದೇ ಸಾಧ್ಯ ಇಲ್ಲ ಆ ಪ್ರಸಂಗದಲ್ಲಿ. ದಶರಥ ಆಲಾಪ ನೋಡಬೇಕು, ಒದ್ದಾಡ್ತಾನೆ, ಹೊರಗೆ ಬರ್ತಾನೆ, ಮೊಳಕಾಲು ಸರ್ಕೊಂಡು ಬರ್ತಾನೆ, ಹೇಳೋಕ್ಕಾಗಲ್ಲ. ಹೋಗಬೇಡ ರಾಮ, ಹೋಗಬೇಡ ರಾಮ ಅಂತಾನೆ. ಜನ ಅಲ್ಲಿ ತೆರೆದು ಬಿಟ್ಟಿದ್ದಾರೆ ಅಯೋಧ್ಯೆಯಲ್ಲಿ, ಹೋಗಬೇಡ ರಾಮ ಅಂತ ಕೂತಿದ್ದಾರೆ. ಇವನು ರಥದಲ್ಲಿ ಕೂತಾಗ ನಿಲ್ಲು ಸುಮಂತ್ರ, ಹೋಗಬೇಡ, ನಿಲ್ಲು ಅಂತ ದಶರಥ ಕೂಗ್ತಾನೆ. ರಾಮ ಬೇಗ ನಡಿ ಅಂತಾನೆ. ಇಲ್ಲ, ಅಪ್ಪ ಇರು ಅಂತಾನೆ. ಅಪ್ಪ ಇರ್ತಾನೆ, ನೀನು ಹೋಗಿ ಸುಳ್ಳು ಹೇಳು ಅಂತಾನೆ ರಾಮ. ನಿನ್ನ ಧ್ವನಿ ಕೇಳ
ಅವ್ನು ಬೈಬೋದಲ್ಲ ನಾಳೆ, ನಾನು ಇಲ್ಲು ಅಂತ ಹೇಳಿದ್ನಲ್ಲ ಯಾಕೆ ಹೋದೆ ನೀನು ಅನ್ಬೋದು ದಶರಥ. ನೀನು ಹೇಳು, ಜನ ತುಂಬ ಕೂಗ್ತಾ ಇದ್ರಲ್ಲ ಗದ್ದಲದಲ್ಲಿ ಕೇಳಿಸ್ತಿಲ್ಲ ಅಂತ ಹೇಳು, ಮೊದಲು ನಡಿ. ದಾಟಿ ಹೋಗ್ತಾನೆ. ಆ ಪ್ರಸಂಗಗಳನ್ನು ದೀರ್ಘ ವರ್ಣನೆ ಮಾಡೋದು ಬೇಕಿಲ್ಲ, ಅದು ಯಾಕಂದರೆ ಅದು ಭಾಳ ಚಂದ. ಅಲ್ಲಿ ತಂಗ ಸರಯೂ ನದಿಗೆ ಹೋದ್ಮೇಲೆ ಜನ ಬೆನ್ನು ಹತ್ತಿ ಬಂದುಬಿಡ್ತಾರೆ, ಅವ್ರನ್ನ ತಪ್ಪಿಸ್ಕೊಂಡು ಹೋಗ್ತಾನೆ, ಆ ಕಡೆ ಗುಹಾಂ ಕಡೆ ಹೋಗ್ತಾನೆ. ಇದೆಲ್ಲ ಕತೆ ಶಾರ್ಟ್ ಮಾಡಬೇಕು, ಕೆಂದಿಲ್ಲ ಟಾಕಾ ಪೂರ್ತೆ ಈ 3 ದಿವಸ ಸಲ ಹೇಳಬೇಕು. ಇನ್ನೊಂದು ಬಹುದೊಡ್ಡ ಮಾತನ್ನು ಹೇಳಬೇಕು. ಈ ಅಯೋಧ್ಯಾಕಾಂಡ ಮುಗಿಯೋ ಹೊತ್ತಿಗೆ ಒಂದು ಮಾತು ದಶರಥ ಹೇಳ್ತಾನೆ. ನನ್ನ ಪ್ರಕಾರ ಮಹಾಭಾರತದ ದೊಡ್ಡ ಟೇಕ್ಅವೇ ಫ್ರಮ್ ಮಹಾಭಾರತ ಅಂದರೆ ಇದು, ಈ ಶ್ಲೋಕ. ಇದೊಂದು ಶ್ಲೋಕ ನೆನಪಿದ್ರೆ ನಮ್ಮ ಜೀವನ ಸರಿ ಆಗ್ತದೆ ಅನಿಸುತ್ತೆ. ಅತ್ಯಂತ ಅದ್ಭುತವಾದ ಶ್ಲೋಕ ದಶರಥನ ಬಾಯಿಂದ ಬರೋದು. ಅವನಿಗೆಲ್ಲ ಕಷ್ಟ ಗೊತ್ತಾಯಿತು. ಆ ಋಷಿಗಳ ಮನಿಗಳು ಕೊಟ್ಟಿದ್ರಲ್ಲ ಶಾಪ, ಆಯ್ತಲ್ಲ, ಈಗ ಮಗ ಬಿಟ್ಟು ಹೋದ, ಪುತ್ರ ಶೋಕದಿಂದ ಸಾಯ್ತೀನಿ, ನಾ ಬದುಕೋಲ್ಲ, ಹೇಗಿದ್ರು ಸಾಯೋಲ್ಲ. ಈಗ ಕೈಕೇಯಿ ಮನೆಯಲ್ಲಿ ಇಲ್ಲ, ಅವನು ಬಿಟ್ಟು ಕೌಶಲ್ಯ ಮನೆಗೆ ಬಂದಿದ್ದಾನೆ. ಕೌಶಲ್ಯ ತೊಡೆ ಮೇಲೆ ತಲೆ ಇಟ್ಟು ಮಲ್ಕೊಂಡು ಹೇಳ್ತಾನೆ, ಎಂಥ ಅದ್ಭುತ ಮಾತು ಸರ್ ಇದು, ಅದು ಮನಸ್ಸು ಉಳ್ಕೊಂಬಿಡಬೇಕು. ಯಥಾಚರತಿ ಕಲ್ಯಾಣಿ ಶುಭಂ ವಾ ಅಶುಭಂ ತದೇವ ಲಭತೆ ಭದ್ರೇ ಭರ್ತ್ರ ಇದು ಕರ್ತಾ ಕರ್ಮಜಮಾತ್ಮನ ಅಂತ. ಯಥಾಚರತಿ ಕಲ್ಯಾಣಿ, ಕಲ್ಯಾಣಿ ನಾನು ಏನು ಮಾಡ್ತೀನಲ್ಲ ತದೇವ ಲಭತೆ, ಅದೇ ನನಗೆ ಸಿಗುವಂಥದ್ದು. ನಾ ಮಾಡಿದ್ದುಣ್ಣೋ ಮಹಾರಾಯ ಅಂತೇನು ಗಾದಿ ಮಾತು ಹೇಳ್ತೀವಿ, ಅದು ನಾವು ಚಂದ ಹೇಳ್ತಾನೆ. ಯಥಾಚರತಿ ಕಲ್ಯಾಣಿ ಶುಭಂ ವಾ ಯದಿ ಅಶುಭಂ, ನಾ ಶುಭವನ್ನು ಮಾಡ್ತೇನೋ ಅಶುಭವನ್ನು ಮಾಡ್ತೇನೆ, ತದೇವ ಲಭತೆ ಭದ್ರೆ, ಅದೇ ನನಗೆ ವಾಪಸ್ ಬಂದೇ ಬರ್ತೆ. ನಾನು ಅದು ಯಾವಾಗಲೂ ಹೇಳೋದು, ಭಗವಂತ ಒಂದು ತಕ್ಕಡಿ ಹಿಡ್ಕೊಂಡು ಕೂತಿದ್ದಾನೆ, ಅವನು ಕಿಲೋಗ್ರಾಮ್ ತೂಕ ಮಾಡಲ್ಲ, ನ್ಯಾನೋಗ್ರಾಮ್ ತೂಕ ಮಾಡ್ತಾನೆ. ಒಂದು ಚೂರು ತಪ್ಪು ನಾ ಮಾಡಿದರೆ ಕರೆಕ್ಟಾಗಿ ಅದೇ ಕ್ಷಣಕ್ಕೆ ಒಂದು ತೂಕ ಹಾಕ್ತಾನೆ, ಶಿಕ್ಷೆ ಹಾಕ್ತಾನೆ. ನಾನು ಶಿಕ್ಷೆ ಅವತ್ತೇ ಬರ್ಬೋದು, ಇನ್ನು 10 ವರ್ಷ ಬಿಟ್ಟು ಬರ್ಬೋದು. ನಮ್ಮಲ್ಲಿ ಕೆಲವರು ತಪ್ಪು ಮಾಡ್ತೀವಿ, ಯಾರಿಗೂ ಗೊತ್ತಾಗಿಲ್ಲ ಅಂತ ಸಂತೋಷ ಪಡ್ತೀವಿ. 20 ವರ್ಷದ ಮೇಲೆ ಬಿದ್ದಾಗ, ಹೊಡೆತ ಬಿದ್ದಾಗ ನನಗೆ ಯಾಕೆ ಹಿಂಗೆ ಆಗಬೇಕಾಗಿತ್ತು ಅಂತೀವಿ. ಆದರೆ 20 ವರ್ಷದಿಂದ ಮಾಡಿದಂಥ ತಪ್ಪು ಭಗವಂತ ಲೆಕ್ಕ ಇಟ್ಟಿದ್ದಾನೆ. ಯಥಾಚರತಿ ಕಲ್ಯಾಣಿ ಶುಭಂ ವಾ ಅಶುಭಂ ತದೇವ ಲಭತೆ ಭದ್ರೆ ಕರ್ತಾ ಕರ್ಮಜಮಾತ್ಮನ. ಆ ಮನುಷ್ಯ ಮಾಡಿದ ಕರ್ಮದಿಂದ ಪಾರಾಗೋಕ್ಕೆ ಸಾಧ್ಯವೇ ಇಲ್ಲ, ಶಿಕ್ಷೆ ಬರಲೇಬೇಕು ಅಂತ ಹೇಳ್ತಾನೆ.